ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮುಲ್ಕಿ ಸಮೀಪದ ಅತಿಕಾರಿಬೆಟ್ಟು ಎಂಬಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಶ್ರೀಯುತ ಭಾಸ್ಕರ್ ಎಸ್ ಆಚಾರ್ಯ ಇವರು ತನ್ನ ಮನೆಯಲ್ಲಿ ಹಳೆಯ ಕತ್ತಿ ಮತ್ತು ಇತರ ಕಬ್ಬಿಣದ ಉಪಕರಣಗಳನ್ನು ಅವರು ಮನೆಯಲ್ಲೇ ತಯಾರಿಸ್ತಾರೆ ಮತ್ತು ರಿಪೇರಿ ಕೂಡ ಮಾಡ್ತಾರೆ. ಈಗ ನಾವು ಅವರ ಹತ್ರ ಸ್ವಲ್ಪ ಮಾತಾಡುವ. ಸರ್ ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಬಂದಿದ್ದೀರಾ? ಸಾಧಾರಣ ಫಸ್ಟಿಗೆ ನಾನು ಸಣ್ಣದಿರುವಾಗ ಒಂದು 11 ವರ್ಷದಲ್ಲಿ ಶುರು ಮಾಡಿದ್ದೇನೆ. 11 ವರ್ಷದಲ್ಲಿ ಸಾಧಾರಣ ತದನಂತರ ಒಂದು 3 ವರ್ಷ 4 ವರ್ಷ ಪಂಜಿನಡ್ಕ ಅನಂತ ಆಚಾರ್ಯರ ಬಳಿಯಲ್ಲಿ ಕಲಿತದ್ದು. ಮತ್ತು ನಾನು ಕಾಲಕ್ರಮೇಣ ಈ ತಂದೆ ತಾಯಿಯವರು ಹೇಳಿದ ಬೊಂಬಾಯಿಗೆ ಹೋದೆ, ಅಲ್ಲಿ ಡೈಮಂಡ್ ಕಟ್ಟಿಂಗ್ ಮಾಡಿದೆ. ಮತ್ತು ಹಾಗೆ ಊರಿಗೆ ಬಂದೆ, ಕಬ್ಬಿಣದ ಇದು ಟೆಂಪ ರಿಕ್ಷಾ ಎಲ್ಲ ಮಾಡಿದೆ. ಮತ್ತು ತದನಂತರ ಕೆಲಸ ಎಲ್ಲ ಕಮ್ಮಿ ಆಯಿತು, ದುಡಿಮೆಗೆ ಕಷ್ಟ ಆಯಿತು, ತಿನ್ನಲಿಕ್ಕೆ ಮನೆಯ ಖರ್ಚಿಗೆಲ್ಲ. ಅದಕ್ಕಾಗಿ ಮೊದಲಿದ್ದು ಇದನ್ನು ನಾನು ನನ್ನ ದನಿಯ ಮುಖಾಂತರ ಎಲ್ಲ ಇದರ ಸಾಮಾನುಗಳನ್ನು ತರಿಸಿ ಕೆಲಸ ಮಾಡ್ತಾಯಿದ್ದೇನೆ. ಪುನಃ ಕಂಟಿನ್ಯೂ ಮುಲ್ಕಿ MRN ಕೊಡುವ ಅವರ ಮುಖಾಂತರ ನಾನು ಪುನಃ ಕಬ್ಬಿಣದ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದು. ಈಗ ಕಸ್ಟಮರ್ಸ್ ನಿಮ್ಮನ್ನು ರೀಚ್ ಮಾಡೋದಾದರೆ ಯಾವ ರೀತಿ ಇಲ್ಲಿಗೆ ಬರ್ಬೋದು ಮತ್ತು ಎಕ್ಸಾಕ್ಟ್ ಪ್ಲೇಸ್? ಇಲ್ಲಿ ನಾನು ನನ್ನದೇ ಮನೆಯದು ಡೋರ್ ಇದು ಹಾಕಿದ್ದೇನೆ, ಹಳೆಯ ಕತ್ತಿ ರಿಪೇರಿ ಅಂತ ರಸ್ತೆಯಲ್ಲಿ ಬೋರ್ಡ್ ಹಾಕಿದ್ದೇನೆ. ಮತ್ತು ನನ್ನ ಮೊಬೈಲ್ ನಂಬರ್ ಹಾಕಿದ್ದೇನೆ. ಮತ್ತು ಹೆಚ್ಚಿನವರು ನನಗೆ ಮುಲ್ಕಿಯಲ್ಲಿ ಕೊಡ್ತಾರೆ. ಹೆಚ್ಚಿನವರು ನಮ್ಮ MRN ಕೊಡುವರ ಅಂಗಡಿಗೆ ತಂದು ಕತ್ತಿಗಳನ್ನು, ಹಳೆಯ ಕತ್ತಿ, ಎರೆಮನೆ ಅಥವಾ ಮೆಟ್ಟು ಕತ್ತಿ ಇದನ್ನೆಲ್ಲ ಮಾಡಲಿಕ್ಕೆ ಚೇಣ ಮತ್ತು ಗೋಡೆಗೆ ಹೊಡೆಯುವಂಥದ್ದು, ಬೂಣ, ದನ ಕಟ್ಟುವಂಥದ್ದು ಬೂಣ ಎಲ್ಲವನ್ನು ಮಾಡಲಿಕ್ಕೆ ಹೇಳ್ತಾರೆ. ಅದನ್ನು ನಾನು ಮಾಡ್ತಾ ಇರ್ತೇನೆ, ಮಾಡಿಕೊಡ್ತೇನೆ. ಮಧ್ಯಾಹ್ನವರೆಗೆ ಟೆಂಪದಲ್ಲಿ ಇದ್ದೇನೆ. ಮಧ್ಯಾಹ್ನ ನಂತರ ಸಂಜೆ ಒಂದು 7 ಗಂಟೆವರೆಗೆ ಇದು ಕಬ್ಬಿಣ ಕೆಲಸ ಮಾಡ್ತೇನೆ. ನಮಗೆ ಇಷ್ಟೊತ್ತು ಕತ್ತಿಯನ್ನು ಮತ್ತು ಬೇರೆ ಇತರ ಉಪಕರಣಗಳನ್ನು ಹೇಗೆ ಯಾವುದೆಲ್ಲ ಮಾಡ್ತಾರೆ, ಇಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ.
ಯಾರಾದರೂ ಕಸ್ಟಮರ್ಸ್ ರೀಚ್ ಆಗೋದಿದ್ದರೆ ಇವರನ್ನು ರೀಚ್ ಆಗ್ಬೋದು. ಮುಲ್ಕಿ ಸಮೀಪ ಅತಿಕಾರಿಬೆಟ್ಟು ಮೊಯ್ಲಟ್ಟು ಅಂತ ಪ್ಲೇಸ್. ಇವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ. ವಿಡಿಯೋ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು.